ಎಜುಕೇಟೆಡ್ ಐ ನೋ ಕಸ ಹಾಕ್ಬೋದಾ ಅಂತ? ರಸ್ತೆ ಪಕ್ಕದಲ್ಲಿ ನಾನು ಏನೇನು ಹಸಿ ಕಸ ಅಥವಾ ಒಣ ಕಸ ಯಾವುದನ್ನು ಆಗ್ತಾ ಇಲ್ಲ ಸರ್. ಇದು ಗ್ಲಾಸ್ ಪೀಸಸ್ ಅವ್ರಿಗೇನೆ ಹಿಂಸೆ ಆಗುತ್ತೆ. ನಾನು ಯಾವುದೇ ಹಸಿ ಕಸ ಒಣ ಕಸ ಯಾವುದು ಪ್ಲಾಸ್ಟಿಕ್ ಏನು ಎಸಿತಾ ಇಲ್ಲ. ಈ ಡಬ್ಬಿ ಪ್ಲಾಸ್ಟಿಕ್ ಅಲ್ವಾ ಮೇಡಮ್? ಇದು ಪ್ಲಾಸ್ಟಿಕ್ ಡಬ್ಬಿ ಸರ್ ಅದನ್ನ ಇದ್ರೊಳಗಡೆ ಆಗಿಂದ ನಾನು ಸ್ಟೋರೇಜ್ ಮಾಡ್ಕೊಂಡು ಬಂದಿರೋದಷ್ಟೇ. ಇದನ್ನೇ ನೀವು ಬೆಳಗ್ಗೆ ವಾಹನ ಬಂದಾಗ ಯಾಕೆ ಕೊಡಲ್ಲ? ವಾಹನ ಬಂದಾಗ ನಂಗೆ ಹೊಡೆದೋಗಿರ್ಲಿಲ್ಲ ಸರ್ ಇದು. ನಾಳೆ ಬೆಳಗ್ಗೆ ಕೊಡ್ಬೋದಲ್ಲ ಮೇಡಮ್? ಸರ್ ನಾನು 7 o'clockಗೆ ಡ್ಯೂಟಿಗೆ ಹೋಗ್ತೀನಿ. ಸೊ ಟೈಮ್ ಇರಲ್ಲ. ಸ್ಕೂಲ್ಗೆ ಹೋಗಂತ 7 o'clockಗೆ ಡ್ಯೂಟಿಗೆ ಹೋಗ್ತೀರಾ ನೀವು, ಕಸ ವಿಲೇವಾರಿ ವಾಹನಕ್ಕೆ ನೀವು ಕಸ ಕೊಡಲ್ಲ, ಹಾಗಾದ್ರೆ ರಸ್ತೆ ಪಕ್ಕದಲ್ಲೇ ಹಾಕ್ತೀರಾ? ರಸ್ತೆ ಪಕ್ಕದಲ್ಲಿ ಏನು ಹಾಕ್ತಿದ್ದೀನಿ ನೀವು ಅದನ್ನೇನು ಹೈಲೈಟ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಏನು ಕಸ ಇದೆ, ಏನಿದೆ ನೋಡಿ, ಏನಿದೆ ಇಲ್ಲಿ ಕಸ, ಏನು ಕಸ ಇದೆ, ಏನಿದೆ ನೋಡಿ, ಏನಿದೆ ಇಲ್ಲಿ ಕಸ ಅಂತ ಹೇಳಿದ್ರೆ ಬರೀ ಹಸಿ ಕಸ ಒಣ ಕಸ ಮಾತ್ರ ಬರಲ್ಲ ಮೇಡಮ್. ನೀವು ಅರ್ಥ ಮಾಡ್ಕೊಳ್ಬೇಕು, ಪ್ಲಾಸ್ಟಿಕ್ ಇದೆ, ಗಾಜಿನ ಚೂರುಗಳಿದೆ, ಪ್ಲಾಸ್ಟಿಕ್ ಬಾಕ್ಸ್ ಇದೆ, ಇದರೆಲ್ಲ ಇದೆ. ಈ ರೀತಿ ಮಾಡಿದ್ರೆ ಹೇಗೆ ಅಂತ ಹೇಳಿ. ಮಾತಾಡಕ್ಕೆ ಟೈಮ್ ಇಲ್ಲ ನಂಗೆ, ಇವಾಗ ಡ್ಯೂಟಿಗೆ ಟೈಮ್ ಆಗಿದೆ. ಸೊ ಸರ್ ವರ್ಕ್ ಮಾಡ್ತೀವಿ ಸರ್ ಪ್ರೈವೇಟಲ್ಲಿ. ಈಗ ನೀವು ಕೂಡ ಒಬ್ರು ಎಜುಕೇಟೆಡ್ ಐ ನೋ ಕಸ ಹಾಕ್ಬೋದಾ ಅಂತ? ರಸ್ತೆ ಪಕ್ಕದಲ್ಲಿ ನಾನು ಏನೇನು ಹಸಿ ಕಸ ಅಥವಾ ಒಣ ಕಸ ಯಾವುದನ್ನು ಆಗ್ತಾ ಇಲ್ಲ ಸರ್. ಇದು ಗ್ಲಾಸ್ ಪೀಸಸ್ ಅವ್ರಿಗೇನೆ ಹಿಂಸೆ ಆಗುತ್ತೆ. ಸೊ ಇದನ್ನ ಒಂದು ಕಡೆ ಇಟ್ಟರೆ ನೀಟಾಗಿ ತೊಗೊಂಡೋಗ್ಬೇಕು. ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡೇ ನಾವು ಹಾಕ್ತೀವಿ. ಈ ಥರ ಇದನ್ನ ಎಲ್ಲ ಇಟ್ಟರೆ ಈ ಥರ ಸ್ವಲ್ಪ ಸೌದೆ ಅಯ್ಯೋರೆಲ್ಲ ಬರ್ತಾರೆ. ಎಳ್ನೀರು ಸರ್, ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ. ನಾನು ಅದನ್ನು ಎಸಿತಾ ಇಲ್ಲ. ನಾನು ಯಾವುದೇ ಹಸಿ ಕಸ ಒಣ ಕಸ ಯಾವುದು ಪ್ಲಾಸ್ಟಿಕ್ ಏನು ಎಸಿತಾ ಇಲ್ಲ. ಈ ಥರ ಕಾಯಿ ಬೂಡೆಗಳಿಲ್ಲ ಹಾಕಿದ್ರೆ ಸೈಡಲ್ಲಿ ಸ್ವಲ್ಪ ಜನ ಎತ್ಕೊಂಡು ಹೋಗೋರು, ಎವ್ರಿಡೇ ಎಳ್ನೀರು ಹಾಕೋರು ಮನೆಗೆ ಎತ್ಕೊಂಡು ಹೋಗ್ತಾರೆ ಮೇಡಮ್. ಯಾರು ಎತ್ಕೊಂಡು ಮನೆಗೆ ತಗೊಂಡು ಹೋಗೋರು ಇರ್ತಾರೆ ಸರ್. ಕಾಯಿ ಈ ಥರ ಒಲೆಯಲ್ಲಿ ಕಾಯಿಸೋ ಸೌದೆ ಇರ್ತಾರೆ, ಮನೆ ತಗೊಂಡೋಗಿರ್ತಾರೆ. ಅದನ್ನ ಮಾತ್ರ ಹಾಕ್ತಿರೋದು. ನಾವುಗಳೆಲ್ಲ ಸೋಲಾರ್ ಯೂಸ್ ಮಾಡೋದ್ರಿಂದ ಇದೇನು ನಾನು ಇದು ಮಾಡ್ತಾ ಇಲ್ಲ. ಯಾವುದೇ ಪ್ಲಾಸ್ಟಿಕ್ ಏನು ಎಸಿತಾ ಇಲ್ಲ. ಈ ಡಬ್ಬಿ ಪ್ಲಾಸ್ಟಿಕ್ ಅಲ್ವಾ ಮೇಡಮ್? ಇದು ಪ್ಲಾಸ್ಟಿಕ್ ಡಬ್ಬಿ ಸರ್ ಅದನ್ನ ಇದ್ರೊಳಗಡೆ ಆಗಿಂದ ನಾನು ಸ್ಟೋರೇಜ್ ಮಾಡ್ಕೊಂಡು ಬಂದಿರೋದಷ್ಟೇ. ಓಕೆ. ಇದನ್ನೇ ನೀವು ಬೆಳಗ್ಗೆ ವಾಹನ ಬಂದಾಗ ಯಾಕೆ ಕೊಡಲ್ಲ? ವಾಹನ ಬಂದಾಗ ನಂಗೆ ಹೊಡೆದೋಗಿರ್ಲಿಲ್ಲ ಸರ್ ಇದು. ನಂಗೆ ವಾಹನ ಬಂದಾಗ ಹೊಡೆದೋಗಿರ್ಲಿಲ್ಲ. ಇವಾಗ ನಾನು ತಿಂಡಿಗೆ ಹೋಗಿದ್ದಾಗ ಮನೇಲಿ ಈ ಥರ ಹೊಡೆದೋಗಿದೆ ಅಂತ ಹೇಳಿದ್ರು. ನಾಳೆ ಬೆಳಗ್ಗೆ ಕೊಡ್ಬೋದಲ್ಲ ಮೇಡಮ್? ಸರ್ ನಾನು 7 o'clockಗೆ ಡ್ಯೂಟಿಗೆ ಹೋಗ್ತೀನಿ. ಸೊ ಟೈಮ್ ಇರಲ್ಲ, ಯಾರು ಮನೇಲಿ ಇರಲ್ಲ. ಇವಾಗ ಹೊಡೆದೋಗಿದೆ ನಮ್ಮ ಸ್ಕೂಲ್ಗೆ ಹೋಗಂತ. 7 o'clockಗೆ ಡ್ಯೂಟಿಗೆ ಹೋಗ್ತೀರಾ ನೀವು, ಕಸ ವಿಲೇವಾರಿ ವಾಹನಕ್ಕೆ ನೀವು ಕಸ ಕೊಡಲ್ಲ, ಹಾಗಾದ್ರೆ ರಸ್ತೆ ಪಕ್ಕದಲ್ಲೇ ಹಾಕ್ತೀರಾ? ರಸ್ತೆ ಪಕ್ಕದಲ್ಲಿ ಏನು ಹಾಕ್ತಿದ್ದೀನಿ? ಪ್ಲಾಸ್ಟಿಕ್ ಹೊಸ ಕಸ, ಹಸಿ ಕಸ ಹಾಕ್ತಿದ್ದೀನ ಏನು ಮೇಡಮ್ ಈ ಡಬ್ಬಿ? ನಾನು ಅದನ್ನ ಸ್ಟೋರೇಜ್ ಮಾಡ್ಕೊ ಬಂದಿರೋದನ್ನ ಇಟ್ಕೊಂಡ್ರೆ ಅದನ್ನೇ ಹೈಲೈಟ್ ಮಾಡಬೇಡಿ ಸರ್ ನೀವು. ಐನೋ ನಾ ಎಜುಕೇಟೆಡ್ ಆಗಿ ನನ್ನ ಕಸ ಯಾವ್ದು. ಒಂದು ನಿಮಿಷ ಮೇಡಮ್, ಈಗಾಗಲೇ ವಿಜಯನಗರ 4 ಸ್ಟೇಜಲ್ಲಿ ಎಷ್ಟು ಕಸಗಳು ರಾಶಿ ಬಿದ್ದಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಒಂದು ಕಡೆ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರೆ, ನಿಮ್ಮಂತ ಅಕ್ಷರಸ್ಥರು ಎಜುಕೇಟೆಡ್ ಈ ರೀತಿ ಕೆಲಸ ಮಾಡಿದ್ರೆ ಇನ್ನು ಉಳಿದವ್ರ ಕತೆ ಏನು ಅನ್ನುವಂಥದ್ದು. ನಾನೇನು ಎಜುಕೇಟೆಡ್ ಆಗಿ ನಾನೇನು ಅದೇ ಹಸಿ ಕಸ ಒಣ ಕಸ ಯಾವುದನ್ನು ಬಿಸಾಕ್ತಾ ಇಲ್ಲ ಸರ್. ನೀವು ಅದನ್ನೇನು ಹೈಲೈಟ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಏನು ಕಸ ಇದೆ, ಏನಿದೆ ನೋಡಿ, ಏನಿದೆ ಇಲ್ಲಿ ಕಸ. ಒಂದು ಎಳ್ನೀರು ಯಾರಾದರೂ ಅವಶ್ಯಕತೆ ಇದ್ದರೆ ಇದನ್ನು ಒಣಗಿರೋದನ್ನ ಸೌದೆ ಒಲೆ ಯೂಸ್ ಮಾಡೋರು ತೊಗೊಂಡು ಹೋಗ್ತಾರೆ. ಅದು ಬಿಟ್ಟರೆ ಗ್ಲಾಸ್ ಪೀಸ್ ಇದಾಗಿತ್ತು ಅಂತ ಅಂದ್ಬಿಟ್ಟು ಅದೊಂದನ್ನು ತಂದು ನಾನು ರೋಡ್ ಸೈಡ್ ಹಿಡ್ದಾಗ ತಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಹಸಿ ಕಸ ಒಣ ಕಸ ಯಾವುದೂ ಹಾಕಕ್ಕೆ ಬಂದಿಲ್ಲ. ಕಸ ಅಂತ ಹೇಳಿದ್ರೆ ಬರೀ ಹಸಿ ಕಸ ಒಣ ಕಸ ಮಾತ್ರ ಬರಲ್ಲ ಮೇಡಮ್. ನೀವು ಅರ್ಥ ಮಾಡ್ಕೊಳ್ಬೇಕು, ಪ್ಲಾಸ್ಟಿಕ್ ಇದೆ, ಗಾಜಿನ ಚೂರುಗಳಿದೆ, ಪ್ಲಾಸ್ಟಿಕ್ ಬಾಕ್ಸ್ ಇದೆ, ಇದರೆಲ್ಲ ಇದೆ. ಈ ರೀತಿ ಮಾಡಿದ್ರೆ ಹೇಗೆ ಅಂತ ಹೇಳಿ. ಮಾತಾಡೋಕ್ಕೆ ಟೈಮ್ ಇಲ್ಲ ನಂಗೆ, ಇವಾಗ ಡ್ಯೂಟಿಗೆ ಟೈಮ್ ಆಗಿದೆ. ಸೊ ಸರ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನೋ ಈ ವಿಜಯನಗರ 4 ಸ್ಟೇಜಲ್ಲಿ ಒಂದು ಕಡೆ ಸಿಬ್ಬಂದಿಗಳು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಕೂಡ ಏನೋ ಎಜುಕೇಟೆಡೇ ಕೂಡ ಒಂದು ರೀತಿಯಾಗಿ ಬೇಜವಾಬ್ದಾರಿತನವನ್ನು ತೋರ್ತಿರುವಂಥದ್ದು. ಈಗ ನೋಡಿದ್ರೆ ನೀವು ಏನು ಅಂತ ಹೇಳಿದರೆ, ಏನೋ ರಸ್ತೆ ಪಕ್ಕದಲ್ಲಿ ಕಸವನ್ನು ಬಿಸಾಕಿರುವಂಥದ್ದು. ಅಂದರೆ ಏನೋ 7 ಗಂಟೆಗೆ ವಾಹನ ಬರಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ಕೊಂಡು, ಆ ಒಂದು ಕಾರಣ ಇಟ್ಕೊಂಡು ಹಸಿ ಕಸ ಮತ್ತು ಒಣ ಕಸವನ್ನು ನಾನು ಹಾಕಲ್ಲ, ಅಂದರೆ ಏನೋ ಗಾಜಿನ ಪೀಸ್ಗಳಿದೆ ಅಥವಾ ಎಳನೀರನ್ನ ಒಂದು ಇದೆ ಅನ್ನುವಂಥದ್ದು, ಪ್ಲಾಸ್ಟಿಕ್ಕನ್ನು ಹಾಕ್ತೀನಿ ಅನ್ನುವಂತಹ ಒಂದು ಬೇಜವಾಬ್ದಾರಿತನ ಉತ್ತರವನ್ನು ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಈಗಾಗಲೇ ಏನು ಮೈಸೂರಿನ ವಿಜಯನಗರದ ರಸ್ತೆ ತುಂಬ ಈಗಾಗಲೇ ಕಸದ ರಾಶಿನೇ ತುಂಬಿ ಹೋಗಿದೆ ಅಂತಲೇ ಹೇಳ್ಬೋದು. ದೃಶ್ಯದಲ್ಲಿ, ನನ್ನ ಹಿಂದಿನ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಕಸ ಬಿದ್ದಿದೆ ಅನ್ನುವಂಥದ್ದು. ಅಧಿಕಾರಿಗಳು ಒಂದು ಕಡೆ, ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಏನು ಎಜುಕೇಟೆಡ್ ಆಗಿಯೇ ಇರುವಂತಹ ಒಂದು ವ್ಯಕ್ತಿಗಳು ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಕಸವನ್ನು ಹಾಕಿದರೆ ಹೇಗೆ ಕಸ ಸರಿ ವಿಲೇವಾರಿ ಮಾಡುವಂಥದ್ದು ಯಾವ ರೀತಿಯಲ್ಲಿ ಆಗುತ್ತೆ? ಬರೀ ಅಧಿಕಾರಿಗಳ ಕೆಲಸ ಅಥವಾ ಸಿಬ್ಬಂದಿಗಳ ಕರ್ತವ್ಯ ಮಾತ್ರ ಅಲ್ಲ,
ಏನು ಎಜುಕೇಟೆಡ್ ಆಗಿದ್ದರೂ ಕೂಡ ಅವರು ಒಂದು ಏನು ಕಸವನ್ನು ಎಲ್ಲಿ ಹಾಕಬೇಕು ಅಂದರೆ ಕಸ ವಿಲೇವಾರಿ ವಾಹನ ಜಾಗದಲ್ಲೇ ಹಾಕಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆನ ಇಟ್ಕೊಂಡು ಇದ್ದರೆ ಅಟ್ಲೀಸ್ಟು ಕಸ ಈ ರೀತಿಯಾಗಿ ಇರುವಂಥದ್ದು ಅಂದರೆ ರಸ್ತೆ ಪಕ್ಕದಲ್ಲಿ ಕಸ ಬಿದ್ದಿರುವಂಥದ್ದು ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗಾಗಲೇ ನಗರಸಭೆಯ ಒಂದು ಅಧಿಕಾರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚುವರಿ ವಾಹನದ ಅವಶ್ಯಕತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ. ವಿಜಯನಗರ 4 ಸ್ಟೇಜ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಮನೆಗಳು ಇರೋದ್ರಿಂದಾಗಿ, ಬಡಾವಣೆಗಳಿರೋದ್ರಿಂದಾಗಿ ವಾಹನಗಳ ಸಂಖ್ಯೆಗಳು ಹೆಚ್ಚಾಗಿರುತ್ತೆ. ಅಂದರೆ ಬೈಕಲ್ಲಿ, ಕಾರಲ್ಲಿ ಹೋಗೋರು ಕೂಡ ಕಸವನ್ನು ರಸ್ತೆ ಪಕ್ಕದಲ್ಲಿ ಹಾಕ್ತಾರೆ. ಈ ನಿಟ್ಟಿನಲ್ಲಿ ಏನು ಕಸ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬೇಡಿಕೆನ ಇಟ್ಟಿರುವಂಥದ್ದು ನಗರಸಭೆ ಊಟಗಳಿ ನಗರಸಭೆಯವರು. ಆದರೆ ಒಂದು ಕಡೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಏನು ಜನಸಾಮಾನ್ಯರ ಸಾರ್ವಜನಿಕರೇ ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನು ತೋರಿಸಿದ್ರೆ ಕಸ ವಿಲೇವಾರಿ ಹೇಗೆ ಮಾಡಲಿಕ್ಕೆ ಸಾಧ್ಯ, ಅಥವಾ ಕಸವನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಸಾಧ್ಯ? ನೋಡಿ, ರಸ್ತೆ ಪಕ್ಕದಲ್ಲಿ ಯಾವ ರೀತಿಯಾಗಿ ಪ್ಲ್ಯಾಸ್ಟಿಕ್ಕು ಕವರ್ಗಳಾಗಿರ್ಬೋದು, ಅಥವಾ ಮದ್ಯ ಸೇವನೆ ಮಾಡಿರುವಂತಹ ಬಾಟಲ್ಗಳಾಗಿರ್ಬೋದು, ಪ್ಯಾಂಪೋಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಚೀಲಗಳಾಗಿರ್ಬೋದು, ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಕಸವನ್ನು ಹಾಕಿದ್ರೆ, ಪ್ಲಾಸ್ಟಿಕ್ಕನ್ನು ಎಸೆದ್ರೆ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಪ್ರತಿನಿತ್ಯನೂ ಕೂಡ ಓಡಾಡುವಂತಹ ಈ ಒಂದು ಪ್ರದೇಶ, ಇಂಥ ಜಾಗದಲ್ಲೇ ಈ ರೀತಿಯಾಗಿ ಅವ್ಯವಸ್ಥೆ ಆದರೆ ಹೇಗೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಈಗ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ, ಈಗ ನೀವು ಒಬ್ಬ ಮಹಿಳೆಯು ಕೂಡ ಮಾತಾಡ್ತಾ ಇದ್ರು, ಸರ್ ಏನು 7 ಗಂಟೆಗೆ ವಾಹನ ಬರಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ರು. ಹಾಗೆ ಏನು ಹಸಿ ಕಸ ಒಣ ಕಸ ಹಾಕಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾಯಿದ್ರು. ಅಂದರೆ ಹಸಿ ಕಸ ಒಣ ಕಸ ಮಾತ್ರ ಕಸ ಅಲ್ಲ, ಬದಲಾಗಿ ಏನು ಪ್ಲ್ಯಾಸ್ಟಿಕ್ ಹಾಕುವಂಥದ್ದಾಗಿರಲಿ, ಅಥವಾ ಎಳನೀರಿನ ಒಂದು ಎಳನೀರನ್ನು ಕೂಡ ಏನೋ ಕುಡಿದಂತಹ ಒಂದು ಅದನ್ನು ಉಪಯೋಗಿಸಿದಂತಹ ಎಳನೀರನ್ನು ಕೂಡ ಇಲ್ಲಿ ಹಾಕುವಂಥದ್ದಾಗಿರಲಿ, ಎಲ್ಲದೂ ಕೂಡ ಕಸನೇ. ನೀವು ಕೂಡ ಏನು ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಧಿಕಾರಿಗಳು, ಸಿಬ್ಬಂದಿಗಳ ಒಂದು ರೀತಿಯಾಗಿ ಏನು ಕಸ ವಿಲೇವಾರಿ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಏನೋ ಎಜುಕೇಟೆಡ್ ಆಗಿ ಅಂದರೆ ಜನಸಾಮಾನ್ಯರು ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದು ಎಷ್ಟು ಸರಿ? ಸರ್ಕಾರ ಅಥವಾ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸಿ ಕಸ ವಿಲೇವಾರಿ ಮಾಡುವಂಥದ್ದಾಗಿರಲಿ, ಅಥವಾ ಸ್ವಚ್ಛ ಮಾಡುವಂಥದ್ದಾಗಿರಲಿ, ನಿಮ್ಮದು ಕೂಡ ಪಾತ್ರ ಇದೆ ಅನ್ನುವಂಥದ್ದು ಈಗಾಗಲೇ ಸಾರಿ ಏನು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು ಕೂಡ ಇದುವರೆಗೂ ಕೂಡ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಆಗಿರುವಂಥದ್ದು, ಅಥವಾ ಸ್ವಯಂ ಪ್ರೇರಿತವಾಗಿ ಕಸವನ್ನು ಹಾಕಬಾರ್ದು, ರಸ್ತೆ ಪಕ್ಕದಲ್ಲಿ ಹಾಕಬಾರ್ದು ಅನ್ನುವಂಥ ಒಂದು ಕಾಮನ್ ಸೆನ್ಸನ್ನು ಕೂಡ ಇಟ್ಕೊಳ್ಳದೆ ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಕಸವನ್ನು ಎಸೆದ್ರೆ ಕಸ ವಿಲೇವಾರಿ ಮಾಡಲಿಕ್ಕೆ, ಕಸ ವಿಲೇವಾರಿನ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಅಧಿಕಾರಿಗಳಿಗಿರುವಂಥದ್ದು. ಈಗಾಗಲೇ ಏನು ಮೈಸೂರಿನ ಊಟುಗಳಿಯ ನಗರಸಭೆಯ ಅಧಿಕಾರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಹೆಚ್ಚುವರಿ ವಾಹನಗಳು ಬೇಕು, ಸಿಬ್ಬಂದಿಗಳು ಬೇಕು. ಬಹುತೇಕ ವಿಜಯನಗರ 4 ಸ್ಟೇಜ್ನ ಒಂದು ರಸ್ತೆಗಳಲ್ಲಿ ಅತಿ ಹೆಚ್ಚು ಕಸವನ್ನು ಹಾಕಲಾಗ್ತಿದೆ. ಅಂದರೆ ಕಸ ವಿಲೇವಾರಿ ವಾಹನವನ್ನು ಇಲ್ಲದ ಕಾರಣ, ಅಥವಾ ಮ್ಯಾನ್ ಪವರ್ ಇಲ್ಲದ ಕಾರಣ ಕಸ ತುಂಬಿ ಹೋಗಿದೆ ರಸ್ತೆಯಲ್ಲಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಪ್ರಜಾಧ್ವನಿ ಟಿವಿ ಕೂಡ ನಿರಂತರವಾಗಿ ಕಳೆದ 8 ತಿಂಗಳಿಂದ ಸುದ್ದಿಯನ್ನು ಕೂಡ ಬಿತ್ತರ ಮಾಡ್ತಿದ್ವಿ. ಇದರ ಇಂಪ್ಯಾಕ್ಟ್ ಈಗ ಏನು ಜಿಲ್ಲಾಧಿಕಾರಿಗಳು ಕೂಡ ಈಗ ಮನಗೊಂಡು ಏನು ಹೆಚ್ಚುವರಿ ವಾಹನ ಮತ್ತು ಹೆಚ್ಚುವರಿ ಸಿಬ್ಬಂದಿಗಳನ್ನು ಸ್ಯಾಂಕ್ಷನ್ ಮಾಡಿರುವಂಥದ್ದು ಈಗಾಗಲೇ ನಗರಸಭೆ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಪ್ರಕಾರ. ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಜನಸಾಮಾನ್ಯರೇ ಒಂದು ರೀತಿಯಾಗಿ ಬೇಜವಾಬ್ದಾರಿತನ ತೋರ್ತಿರುವಂಥದ್ದು ದುರಂತದ ಸಂಗತಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.